ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಪುನರ್ವಸತಿ ಕಾರ್ಯಕರ್ತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಪ್ಪಳ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ಜಿಲ್ಲೆ ಇವರ ಸಹಯೋಗದಲ್ಲಿ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ, ಅಂದರೆ MRW, VRW, URW ಕಾರ್ಯಕರ್ತರಿಗೆ ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ವಿಕಲಚೇತನರ ಕಲ್ಯಾಣಾಧಿಕಾರಿ ವೆಂಕಟೇಶ್ ದೇಶಪಾಂಡೆ ಅಧ್ಯಕ್ಷತೆ ಮತ್ತು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ ಪೂಜಾರ್, ಮುಖ್ಯ ಅತಿಥಿಗಳಾಗಿ ಶ್ರೀ ವೀರಭದ್ರೇಶ್ವರ ಸಂಸ್ಥೆಯ ಅಧ್ಯಕ್ಷ ಈರಣ್ಣ ಕರೇಕುರಿ, ಕರೋ ಜಿಲ್ಲಾ ಅಧ್ಯಕ್ಷ ಅನ್ವರ್ ಪಟೇಲ್, ಆರೈಕೆದಾರರ ಸಂಘದ ಅಧ್ಯಕ್ಷ ಹರ್ಷ ಹಿರೇಮಠ್ ಮತ್ತು SBI ಬ್ಯಾಂಕ್ ಸಂಪನ್ಮೂಲ ವ್ಯಕ್ತಿಗಳಾದ ಬಸವರಾಜ್ ವಡಿಗೇರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಾದಂಥ ವೆಂಕಟೇಶ್ ದೇಶಪಾಂಡೆ ಮಾತನಾಡುತ್ತಾ, ಇಲಾಖೆ ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ವಿವಿಧ ರೀತಿಯ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸದೃಢತೆ ಹೊಂದಲು ಅಂಧ ವಿಕಲಚೇತನರಿಗೆ ಶಿಶುಪಾಲನಾ ಭತ್ಯೆ ಮತ್ತು ಮಾತನಾಡುವ ಲ್ಯಾಪ್ಟಾಪ್ ಮತ್ತು ಬ್ರೈಲ್ ಕಿಟ್, ಶ್ರವಣ ನ್ಯೂನತೆ ಉಳ್ಳವರಿಗೆ ಹೊಲಿಗೆ ಯಂತ್ರ, ಶ್ರವಣ ಸಾಧನ ಮತ್ತು ಬುದ್ಧಿಮಾಂದ್ಯರಿಗೆ ಆರೈಕೆದಾರರ ಬಗ್ಗೆ ವಿವಿಧ ವಿಕಲಚೇತನರಿಗೆ ಆಧಾರ್ ಯೋಜನೆ, ಸಾಧನೆ ಪ್ರತಿಭಾ ಯೋಜನೆ, ಸಾಧನ ಸಲಕರಣೆಗಳ ವಿತರಣೆ, ಶುಲ್ಕ ಮರುಪಾವತಿ, ಶಿಷ್ಯವೇತನ, ವಿವಾಹ ಪ್ರೋತ್ಸಾಹಧನ ಹೀಗೆ ವಿವಿಧ ಇಲಾಖೆಯ ಶೇಕಡ 5% ಅನುದಾನ ಬಳಕೆಗೆ ಸರ್ಕಾರ ವಿಕಲಚೇತನರ ಸ್ವಾವಲಂಬ ಬದುಕಿಗೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಮುಂದುವರಿಯಲು ತುಂಬ ಅನುಕೂಲತೆಗಳನ್ನು ಜಾರಿಗೆ ತಂದಿದೆ. ಪುನರ್ವಸತಿ ಕಾರ್ಯಕರ್ತರ ಮೂಲಕ ಹಳ್ಳಿಯಲ್ಲಿ ವಿಕಲಚೇತನರ ಮನೆ ಭೇಟಿ ಮಾಡಿ ಮಾಹಿತಿ ನೀಡುವ ಕೆಲಸವನ್ನು ಇಲಾಖೆ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದೆ. ತಾವುಗಳು ಉತ್ತಮವಾದ ಕೆಲಸವನ್ನು ನಿರ್ವಹಿಸಿದ್ದೇ ಆದರೆ ಎಲ್ಲ ವಿಕಲಚೇತನರು ಜನತೆಯ ಜೀವನ ಮಾಡಲು ಅನುಕೂಲವಾಗುತ್ತದೆ. ಅಂಥ ಕಾರ್ಯಕರ್ತರಿಗೆ ಬೇಕಾದ ಅವಶ್ಯಕತೆ, ತರಬೇತಿ, ಸಹಾಯ ಸಹಕಾರ ಇಲಾಖೆಯಿಂದ ದೊರೆಯುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಿದರು. ನಂತರ SBI ಸಂಪನ್ಮೂಲ ವ್ಯಕ್ತಿಗಳಾದ ಬಸವರಾಜ್ ವಡಿಗೇರ್ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ವಿವಿಧ ರೀತಿಯ LIC ಪಾಲಿಸಿಗಳ ಕುರಿತು, ಪಿಂಚಣಿ ಯೋಜನೆಗಳ ಕುರಿತು ಮತ್ತು ಸಾಲ ಸೌಲಭ್ಯಗಳ ಮಾಹಿತಿಯನ್ನು ಸ್ಪಷ್ಟವಾಗಿ ದಾಖಲೆಗಳ ಸಮೇತ ಮಾಹಿತಿಯನ್ನು ತಿಳಿಸಿದರು. ದಿವ್ಯ ದಿಶಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವೀರೇಶ್ ಹಾಲ್ಗುಂಡಿ ಕಾರ್ಯಕ್ರಮ ನಿರೂಪಿಸಿದರು ಮತ್ತು ಕಾರ್ಯಕ್ರಮವನ್ನು ವಂದಿಸಿದರು. ತದನಂತರದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ D ದರ್ಜೆಯ ತಾಯಮ್ಮ ಅವರು ವಯೋನಿವೃತ್ತಿ ಹೊಂದಿದ ಕಾರಣ ಅವರಿಗೆ ಇಲಾಖೆಯ ಪರವಾಗಿ ಮತ್ತು ಕೊಪ್ಪಳ ಜಿಲ್ಲೆಯ ತಾಲೂಕಿನ ಎಲ್ಲ ಪುನರ್ವಸತಿ ಕಾರ್ಯಕರ್ತರ ಪರವಾಗಿ ಗೌರವ ಸಮ್ಮಾನದ ಮೂಲಕ ಬೀಳ್ಕೊಡುಗೆ ಕೊಡಲಾಯಿತು. ವಿಕಲಚೇತನರು, ಆರೈಕೆದಾರರು ಮತ್ತು ಕಾರ್ಯಕರ್ತರು, ಇಲಾಖೆಯ ಸಿಬ್ಬಂದಿಗಳು, ಕುಟುಂಬಸ್ಥರು ಶುಭ ಹಾರೈಸಿದರು. ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಒಂದು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ
ಈ ವಯೋನಿವೃತ್ತಿ ಹೊಂದಿದಂಥ ಇಲಾಖೆಯ ಸಿಬ್ಬಂದಿಯವರಿಗೆ ಡಿ ದರ್ಜೆಯ ಸಿಬ್ಬಂದಿ ತಾಯಮ್ಮ ಅವರಿಗೆ ಸನ್ಮಾನಿಸಿ ಗೌರವಿಸಿ ಅವರಿಗೆ ಒಂದು ಇಲಾಖೆಯಿಂದ ಬೀಳ್ಕೊಡುವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮತ್ತು ಗೌರವಪೂರ್ವಕವಾಗಿ ನಡೆಸಿಕೊಡಲಾಯಿತು. ಈ ವರದಿಯನ್ನು ಈ ದಿವ್ಯ ದಿಶಾ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ವೀರೇಶ್ ಹಾಲ್ಗುಂಡಿಯವರು ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಪ್ರಮಾಣದಲ್ಲಿ ಅಂದರೆ ವ್ಯವಹಾರ ಆಗ್ತಾ ಬಂತು. ಹಣಕಾಸಿನ ವ್ಯವಹಾರ ಸಾಕಷ್ಟು ಈ ಒಂದು ಅಕೌಂಟಲ್ಲಿ ಅವರಿಗೆ ಕಂಡು ಬಂತು. ಅದಕ್ಕೆ ಯಾರ್ಯಾರ್ದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇದೆ ಅವರಿಗೆ ಕೆಲವು ಕಂಡೀಷನ್ ಹಾಕಿದ್ರು. ನಮ್ಮಲ್ಲಿ ಸುಮಾರು ಜನದ್ದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಅಥವಾ ಯಾರ್ಯಾರ್ದು ಇದೆ ಈ ಒಂದು ಮೀಟಿಂಗಲ್ಲಿ ಬಂದಿರಲ್ಲ, ಬಟ್ ಅವ್ರ ಗಮನಕ್ಕೆ ಈ ಒಂದು ವಿಷಯನ ತೊಗೊಂಡು ಬಂದ್ರಿ. ಸರ್ಕಾರದವರು 3 ಕಂಡೀಷನ್ ಹಾಕಿದ್ರು. ಯಾರ್ಯಾರ್ದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇದೆ ಅವರಿಗೆ 3 ಕಂಡೀಷನ್ ಹಾಕಿದ್ರು. ಏನಂತಂದರೆ, ಯಾವುದೇ ಕಾರಣಕ್ಕೂ ಒಂದು ದಿವಸದಲ್ಲಿ 10,000ಗಿಂತ ಮೇಲ್ಪಟ್ಟ ದುಡ್ಡನ್ನು ಆ ಅಕೌಂಟಿಂದ ಡ್ರಾ ಮಾಡೋಂಗಿಲ್ಲ. ನಮಗೆಲ್ಲ ಗೊತ್ತಿರ್ಬೋದು ಯಾರ್ಯಾರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇದೆ ಅವ್ರಿಗೆ ಗೊತ್ತಿರುತ್ತೆ. ಏನು ಕಂಡೀಷನ್ ಅಂತಂದರೆ, ಇದು ಹಾಕಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರದವರು. ಯಾವುದೇ ಬರ್ಬೇಕು ನನಗೆ, ಯಾಕಂದ್ರೆ ಉಸಿರು ನಿಂತಾಗ ನನ್ನನ್ನು ನೆನ್ಸಿ ಹೇಳ್ತೀರಂತೆ. ಉಸಿರಿದ್ದಾಗ ನನ್ನ ನೆನೆಸಿ ಸರ್ ನೀವು ಇಂಥ ನಾನು ಕೆಲಸ ಮಾಡಿಕೊಟ್ಟಿರಿ ಅನ್ನೋದರ ಭಾವನೆ ಬರಲಿ ಅನ್ನೋ ಸಲುವಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಾಗಾರ ಇಟ್ಟಿರೋದೇ ನಿಮಗೋಸ್ಕರ. ಯಾಕಂದ್ರೆ ಈಗ ಎಷ್ಟೋ ಜನ ಈ ಕಾರ್ಯಾಗಾರ ಇದು ಮಾನ್ಯ ತಾನೇ ಬಂದೋಗಿದ್ದೀವಿ ಸೆಲ್ಕೋ ಫೌಂಡೇಶನ್ಗೆ ಮತ್ತೊಂದು ಕಾರ್ಯಾಗಾರ ಇಟ್ಕೊಂಡಿದ್ದಾರೆ. ಅದೇನಿಲ್ಲ, ಇದು ನಿಮ್ಗೆ ಏನು ಗೊತ್ತಾ, ಕಲಿಬೇಕನ್ನೋ ಆಸಕ್ತಿ ಇತ್ತಂದ್ರೆ